ನೀರಿಗೂ ಎದುರಾಗುತ್ತಾ ಹಾಹಾಕಾರ ಅನ್ನುವಂತಹ ಪ್ರಶ್ನೆ. ಕರುನಾಡಿನಲ್ಲಿ ಭೀಕರ ಬರ, ಸಿಎಂ ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತುಂಗಭದ್ರಾ, ಘಟಪ್ರಭಾ, ಮಲ್ಲಪ್ರಭಾ, ಕೆಆರ್ಎಸ್ ನೀರು ಇಳಿಕೆ ಆಗಿದೆ. ಆಣೆಕಟ್ಟುಗಳಲ್ಲಿನ ಒಳಹರಿವು ಶೂನ್ಯಕ್ಕೆ ತಲುಪಿಬಿಟ್ಟಿದೆ. ರೈತರು ಆಣೆಕಟ್ಟು ನೀರು ನಂಬಿಕೊಂಡು ಬೆಲೆ ಹಾಕಬೇಡಿ. ಜೂನ್ ಕಳೆದ್ರೂ ಇಲ್ಲ ಮಳೆರಾಯನ ಸುಳಿವು. ಬತ್ತಿದ ಕೃಷ್ಣಿಯ ಒಡಲು, ಆಲ್ಮಟ್ಟಿ ಡ್ಯಾಮ್ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ. ಜಲಾಶಯಗಳು ಖಾಲಿ. ಅವಳಿ ಜಿಲ್ಲೆಗೆ ಆತಂಕ ಶುರುವಾಗ್ಬಿಟ್ಟಿದೆ ಈಗ ಈ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ. ಕುಡಿಯುವ ನೀರಿಗೂ ಎದುರಾಗುತ್ತಾ ಹಾಹಾಕಾರ ಅನ್ನುವಂತಹ ಶುರುವಾಗ್ಬಿಟ್ಟಿದೆ. ಕರುನಾಡಿನಲ್ಲಿ ಭೀಕರ ಬರ ಉಂಟಾಗಿದೆ. ಮಳೆ ಬರ್ತಾ ಇಲ್ಲ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರೈತರಿಗೂ ಕೂಡ ಇದು ಸಮಸ್ಯೆ. ನೀರಿಲ್ಲದೆ ಏನ್ ಬೆಳಿಬೇಕು ಅವರು ಕೂಡ. ತುಂಗಭದ್ರಾ, ಘಟಪ್ರಭಾ, ಮಲ್ಲಪ್ರಭಾ, ಕೆಆರ್ಎಸ್ ನೀರು ಭಾರೀ ಪ್ರಮಾಣದಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ಆಣೆಕಟ್ಟುಗಳಲ್ಲಿನ ಒಳಹರಿವು ಶೂನ್ಯಕ್ಕೆ ತಲುಪಿಬಿಟ್ಟಿದೆ. ರೈತರು ಆಣೆಕಟ್ಟು ನೀರು ನಂಬಿಕೊಂಡು ಬೆಲೆ ಹಾಕಬೇಡಿ ಅಂತೇಳಿ ಈಗ ಕೆಲವೊಂದಿಷ್ಟು ಡ್ಯಾಮ್ಗಳನ್ನು ನಂಬ್ಕೊಂಡಿರ್ತಾರೆ ರೈತರು. ಈ ಡ್ಯಾಮ್ ನಮಗೆ ನೆರವಾಗುತ್ತೆ, ನೀರಿಲ್ಲ ಅಂತಂದ್ರ ಸಂದರ್ಭದಲ್ಲಿ ಡ್ಯಾಮ್ ನೆರವಾಗುತ್ತೆ ಅಂತ ಅನ್ಕೊಂಡು ಜೀವನ ನಡೆಸ್ತಿರ್ತಾರೆ. ಆದರೆ ಈಗ ನಿರಾನಿರವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾರೂ ಕೂಡ ಆಣೆಕಟ್ಟು ನೀರನ್ನು ನಂಬ್ಕೊಂಡು ಬೆಲೆ ಹಾಕಬೇಡಿ ಅಂತ ಹೇಳಿ. ಈ ಜೂನ್ ಸ್ಟಾರ್ಟ್ ಆದರೆ ಮಳೆ ಸ್ಟಾರ್ಟ್ ಆಗುತ್ತೆ. ಅಂಥದ್ರಲ್ಲಿ ಎಲ್ಲ ಕೂಡ ಬತ್ತಿ ಹೋಗಿದೆ. ಬರಡು ಭೂಮಿ ಕಾಣಿಸ್ತಾ ಇದೆ. ನೀರೇ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಯಾವ ರೀತಿ ಹಾಹಾಕಾರ ಶುರುವಾಗುತ್ತೆ ಅನ್ನೋದೇ ಈಗ ನಿಜಕ್ಕೂ. ಜೂನ್ ಕಳೆದ್ರೂ ಕೂಡ ಇನ್ನೂವರೆಗೂ ಮಳೆ ಬರ್ತಾ ಇಲ್ಲ. ಮಳೆರಾಯಿನ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಷ್ಟೋ ಮಟ್ಟಿಗೆ ಬತ್ತು ಹೋಗ್ಬಿಟ್ಟಿದೆ ಆ ಡ್ಯಾಮು. ಇದನ್ನು ನಂಬ್ಕೊಂಡು ಸಾಕಷ್ಟು ಗ್ರಾಮಗಳು ಜೀವನವನ್ನು ನಡೆಸ್ತಿರ್ತಾರೆ. ಅಂಥದ್ರಲ್ಲಿ ಈ ರೀತಿಯಾಗಿ ಆಗ್ಬಿಟ್ರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ. ಈಗ ನೀರಿಗೋಸ್ಕರ ರೋಡ್ ಅಲಿಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗಬಹುದು ಮುಂದಿನ ದಿನಗಳಲ್ಲಿ. ಹೇಳಿ ಕೇಳಿ ಈ ಕೃಷ್ಣಿಯ ಒಡಲೇನಿದೆ, ಆಲ್ಮಟ್ಟಿ ಡ್ಯಾಮ್ ಖಾಲಿ ಆಗಿಬಿಟ್ಟಿದೆ. ಜಲಾಶಯಗಳು ಖಾಲಿ. ಒಂದು ಕಡೆ ಈಗ ಆತಂಕ ಕೂಡ ಎದುರಾಗ್ಬಿಟ್ಟಿದೆ ಜನಗಳಿಗೆ. ಮುಂದಿನ ದಿನಗಳಲ್ಲಿ ನೀರಿಲ್ಲ ಅಂತಂದ್ರೆ ಈ ಕೆಲಸ ಕಾರ್ಯಗಳು, ನಾವು ಬೆಳೆಗಳು ಯಾವ ರೀತಿ ಬೆಳೆಯೋದು ಅಂಥೇಳಿ ಈಗ ನಿಜಕ್ಕೂ ಸಂಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಜೂನ್ ಕಳೀತಾ ಇದ್ರೂ ಕೂಡ ಈಗ ಇನ್ನೂ ಮಳೆ ಬರುವಂತಹ ನಿರೀಕ್ಷೆ ಇಲ್ಲ.